ಎಲ್ರಿಗೂ ನಮಸ್ಕಾರ. ಏನಿಲ್ಲ, ನಾಳೆ ಪುಷ್ಪ 2 ಫಿಲಮ್ ರಿಲೀಸ್ ಆಗ್ತಾ ಇದೆ. ಅದ್ರ ಟಿಕೆಟ್ ಪ್ರೈಸ್ ಬಂದು 2,000. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಷ್ಟೇ. ಸೊ ನಮ್ಮ ಬೆಂಗಳೂರಲ್ಲಿ ನಮ್ಮ ಕನ್ನಡ ಫಿಲಮ್ಸ್ಗಳನ್ನ ₹150, ₹200 ಯಾರೂ ನೋಡೋದಿಲ್ಲ ಹೋಗಿ. ಪಾಪ ಪ್ರೊಡ್ಯೂಸರ್ಗಳು, ಡೈರೆಕ್ಟ್ರು, ಹೀರೋಗಳೆಲ್ಲ ಬಂದು ಕೇಳ್ಕೊತಾರೆ, ಬಂದು ನಮ್ಮ ಮೂವಿ ನೋಡಿ. ₹99. ಈಗ ಎಕ್ಸಾಂಪಲ್ಲು ಆರಾಮ್ ಅರವಿಂದ್ ಸ್ವಾಮಿ ತುಂಬ ಚೆನ್ನಾಗಿದೆ ಮೂವಿ. ಆ ಮೂವಿನ ₹99ಗೆ ನಾವು ಬಂದು ಮೂವಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಹೋಗಿ ನೋಡಿದ್ರಿ? ಅದೇ ಬೆಂಗಳೂರಲ್ಲಿ ಅದೇ ಕನ್ನಡದವರು ಪುಷ್ಪ 2 ಫಿಲಮ್ನ ₹2,000, ₹1,000, ₹1,500 ಕೊಟ್ಟು ಮೂವಿ ನೋಡ್ತಾ ಇದ್ದೀರಾ. ಇಷ್ಟು ದಿನ ಕಂಪ್ಲೀಟ್ ಇತ್ತು, ಕನ್ನಡಕ್ಕೆ ಡಬ್ಬಿಂಗ್ ಆಗ್ತಾ ಇಲ್ಲ, ಅದಕ್ಕೆ ನಾವು ತೆಲುಗಲ್ಲಿ, ತಮಿಳಲ್ಲಿ, ಹಿಂದಿಯಲ್ಲಿ ಫಿಲಮ್ ನೋಡ್ತಾ ಇದ್ದೀವಿ ಅಂತ. ಈಗ ಎಲ್ಲ ಮೂವೀಸು ಕನ್ನಡ ಡಬ್ಬಿಗೆ ಬರ್ತಾ ಇದೆ. ಸೊ ಪುಷ್ಪ 2ಗೆ ಆಗ್ತಾ ಇರೋ, ಪುಷ್ಪ 2 ತೆಲುಗುಗೆ ಆಗ್ತಾ ಇರೋ ಬುಕ್ಕಿಂಗು ಪುಷ್ಪ 2 ಕನ್ನಡ ಡಬ್ಬಿಂಗ್ ವರ್ಷನ್ಗೆ ಆಗ್ತಾಯಿಲ್ಲ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವೆಲ್ಲರೂ ಫಸ್ಟು ಕನ್ನಡ ಮೂವಿ ನೋಡಿ, ಪುಷ್ಪ 2 ನೋಡಿಬಿಡಿ ಅಂತ ಹೇಳ್ತಾ ಇಲ್ಲ, ಕನ್ನಡದಲ್ಲಿ ನೋಡಿ. ಅದಾದಮೇಲೆ ನಿಮಗೆ ಇಷ್ಟ ಆಯಿತಾ, OTTಗೆ ರಿಲೀಸ್ ಆದಮೇಲೆ ತೆಲುಗಲ್ಲಿ ನೋಡ್ಕೊಳ್ಳಿ. ಅದೇ ಒಂದು ಮೂವಿಗೆ ₹2,000 ಟಿಕೆಟ್ ಪ್ರೈಸ್ ಇಟ್ಟಿದ್ದಾರೆ. ಅದೇ ₹2,000 5 ಜನ ಫ್ರೆಂಡ್ಸ್ ಫಿಲಮ್ ನೋಡ್ಬೇಕಂದ್ರೆ ₹10,000 ಖರ್ಚು ಮಾಡಬೇಕು. ಅದೇ ₹10,000ಗೆ ಒಳ್ಳೆ ಟ್ರಿಪ್ ಮಾಡ್ಕೊಂಬರ್ಬೋದು 2 ದಿನ ವೀಕೆಂಡಲ್ಲಿ. ಏನಂತೀರಾ? ಹಾಗೆ ಈಗ ಇಲ್ಲಿ ತೆಲುಗು ಬುಕ್ಕಿಂಗ್ಸ್ ಬರುತ್ತೆ, ಅದಾದಮೇಲೆ ಕನ್ನಡ ಬುಕ್ಕಿಂಗ್ಸ್ ಬರುತ್ತೆ. ಅದು ಹೇಗಿದೆ ಅಂತ ನಿಮಗೆ ಮುಂದೆ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇ ನೋಡಿ ಪುಷ್ಪ 2 ತೆಲುಗು ಬುಕ್ಕಿಂಗ್ಸ್ ಹೇಗಿದೆ ಅಂತ ನೋಡೋಣ ಈಗ. ಸೊ ಇದು ಬೆಂಗಳೂರಲ್ಲಿ. ಸೊ ನಾನೀಗ ಪುಷ್ಪ 2 2D ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಪ್ರೀಮಿಯರ್ ಶೋ, ಇವತ್ತು ನಡೀತಾ ಇರೋಂಥ ಪ್ರೀಮಿಯರ್ ಶೋದು. ಆಲ್ರೆಡಿ ಎಲ್ಲ ಫಿಲ್ಲಿಂಗ್ ಫಾಸ್ಟ್ ಇದೆ ನೋಡಿ. ₹800, ₹1,600 ಆಲ್ಮೋಸ್ಟ್ ಫಿಲ್ ಆಗಿದೆ. ಅದೇ ನಮ್ಮ ಕನ್ನಡ ಮೂವೀಸ್ಗಳಿಗೆ ₹200 ಕೊಟ್ಟು ಹೋಗಲ್ವಲ್ರಪ್ಪ. ಹಾಗೆ ನೋಡಿ, ಈ ಥಿಯೇಟ್ರಲ್ಲಿ ನೋಡಿ, ಇಲ್ಲೂ ಕೂಡ ಫುಲ್ ಬುಕ್ ಆಗಿದೆ. ನೆಕ್ಸ್ಟು ನೋಡಿ, ಸ್ವಾಗತ್ ಶಂಕರ್ನಾಗ್ ಸಿನಿಮಾಸಲ್ಲಿ ₹1,800 ಇದೆ ಟಿಕೆಟ್ ಪ್ರೈಸ್, ಹೈಯೆಸ್ಟ್. ಸೊ ನಾಳೆ ಬುಕ್ಕಿಂಗ್ ಹೋದರೂ ಅದೇ ಕತೆ. ನಾಳೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಶೋಸು ನೋಡಿ ಫಿಲ್ಲಿಂಗ್ ಫಾಸ್ಟ್ ಇದೆ, ಎಲ್ಲನೂ ಚೆನ್ನಾಗಿದೆ. ಹಾಗೆ ಬುಕ್ಕಿಂಗು ಕೂಡ ಹಾಗೇ ಇದೆ. ಟಿಕೆಟ್ ಪ್ರೈಸು ಕೂಡ ಏನು ಕಡಿಮೆ ಏನಿಲ್ಲ. ₹700, ₹800, ₹1,000 ರೇಂಜಲ್ಲೇ ಇದೆ. ಸೊ ಬುಕ್ಕಿಂಗ್ಸು ತುಂಬಾ ಚೆನ್ನಾಗಿ ಆಗ್ತಾಯಿದೆ. ಇದು ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ನೋಡಿ ಇದು ಎಂಥ ಫುಲ್ ಆಗಿದೆ ಥಿಯೇಟ್ರು. ಸೊ ನಮ್ಮ ಕನ್ನಡ ಮೂವಿ ಇದು ಕನ್ನಡದಲ್ಲೂ ಕೂಡ ಡಬ್ ಆಗಿದೆ, ಬಟ್ ಕನ್ನಡ ಡಬ್ಬಿಂಗಿಗೆ ಯಾವುದೇ ರೀತಿ ರೆಸ್ಪಾನ್ಸೇ ಇಲ್ಲ ನೋಡಿ. ಎಲ್ಲೋ ಅಲ್ಲಿ ಸ್ವಲ್ಪ ಶೋಸು ಸ್ವಲ್ಪ ಫಿಲ್ ಆಗಿದೆ ಬಿಟ್ಟರೆ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಸೊ ಕನ್ನಡದಲ್ಲಿ ಡಬ್ಬಿಂಗ್ ಬರಲ್ಲ ಅಂತ ಇದ್ರಿ, ಡಬ್ಬಿಂಗ್ ಬಂತು, ಬಟ್ ಕನ್ನಡದಲ್ಲಿ ರಿಲೀಸ್ ಮಾಡಿದ್ರು ಯಾರೂ ಹೋಗಿ ನೋಡ್ತಾ ಇಲ್ಲ. ನಮ್ಮ ಕನ್ನಡದವರೇ ತೆಲುಗು ಭಾಷೆಲಿ ಪಿಕ್ಚರ್ ನೋಡ್ತಾ ಇದ್ದಾರೆ. ಸೊ ಡಬ್ಬಿಂಗ್ನ ಕನ್ನಡಕ್ಕೆ ತರಲೇಬಾರ್ದಾಗಿತ್ತು. ಆರಾಮಾಗೆಲ್ಲ ತಮಿಳು, ತೆಲುಗು, ಹಿಂದಿಯಲ್ಲಿ ನೋಡ್ಕೊಂಡು ಬಿಡ್ತಾಯಿದ್ರು. ನಾಳೆ ನೀವು ಪುಷ್ಪ 2 ಫಿಲಮ್ ಹೋಗಿ ನೋಡ್ತಾ ಇದ್ದೀರಾ, ಇಲ್ಲ OTTಗೆ ವೆಯ್ಟ್ ಮಾಡಿ ನೋಡ್ತೀರಾ, ಇಲ್ಲ ಕನ್ನಡದಲ್ಲಿ ನೋಡ್ತೀರಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.